वेलकम टू लर्न कन्नड़ चैनल। आज मैं आपको क्लास 8 उसका क्वेश्चन आंसर्स करने जा रही हूँ। पालकेनन ಮಾಡಿದ ಆ ಅಪರಾಧವೇನು? ಪಾಲ್ಕೆನನ್ ಕೊಂಸ ಕ್ರೈಮ್ किया था। 500 ವರ್ಷಗಳ ಹಳೆಯ ಮರಕ್ಕೆ ಸಸ್ಯನಾಶವನ್ನು ಹೊಯ್ದದ್ದು ಪಾಲ್ पास्कलन ಮಾಡಿದ अपराध यानी कि उन्होंने 500 इयर्स पुराना पेड़ में उन्होंने दवा डाल के वो पेड़ को मारने का कोशिश किए, वो गुनहगार है। पलೈ पलೈ ನನ್ಗೆ अमेरिकेಯ न्यायालय ಯಾವ ಶಿಕ್ಷೆ ನೀಡಿತು? कौन सा उनको पाल्केनन को अमेरिका ने कौन सा शिक्षा दिया था? यानी कि शिक्षा इन द सेंस इट्स नॉट शिक्षा, क्या बोलते क्या पनिशमेंट दिया था? ಪಾಲ್ಕೆನನ್ಗೆ ಅಮೆರಿಕೆಯ ನ್ಯಾಯಾಲಯ 9 ವರ್ಷ सजे 9 इयर्स का यानी जेल में रहना $1,000 ದಂಡ ವಿಧಿಸಿತ್ತು। $1,000 का ಫೈನ್ डाला था। ಮರವನ್ನು ಉಳಿಸಲು ಔಸ್ಟನ್ ನಗರ ಪಾಲಿಕೆ ಎಷ್ಟು ದೇಣಿಗೆ ಬಂತು? यानी कि वो पेड़ को बचाने के लिए सारे लोग ने पैसा इकट्ठा कितना आया था? ಮರವನ್ನು ಉಳಿಸಲು ಔಸನ್ ನಗರ ಪಾಲಿಕೆಗೆ 1,00,000ಕ್ಕೂ ಹೆಚ್ಚು ಡಾಲರ್ ದೇಣಿಗೆ ಬಂತು। 1,00,000 से ऊपर यानी $1,00,000 से ऊपर पैसा आया। ಭಾರತ ಮತ್ತು ಹಾಗೂ ಅಮೆರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷದ ಇತಿಹಾಸವಿದೆ? ಅಮೆರಿಕ 200 ವರ್ಷಗಳ ಸಂಸ್ಕೃತಿಯ ಇತಿಹಾಸವಿದ್ದರೆ ಭಾರತಕ್ಕೆ 2,000 ವರ್ಷಕ್ಕೂ ಮಿಕ್ಕಿ ಸಂಸ್ಕೃತಿಯ ಇತಿಹಾಸವಿದೆ। अमेरिका को 200 इयर्स साल का, लेकिन भारत को 2000 इयर ಮಿಕ್ಕ ಸಂಸ್ಕೃತಿಯ ಇತಿಹಾಸವಿದೆ। ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ? ಅಮೆರಿಕನ್ जो है पेड़ को बचाने के लिए क्यों आगे जाते हैं? ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಆಸಕ್ತಿ ಇದೆ। उनको क्या है आगे का जो बच्चों का भविष्य के ऊपर वो सोचते हैं, इसलिए हर पेड़ को बचाना इम्पोर्टेंट है करके वो सोचते हैं। ಹಾಮ ನಾಯಕರು ಹೇಳುವಂತೆ ಎಲ್ಲವನ್ನು ಮೀರಿದ ಮರದ ಬೆಲೆ ಯಾವುದು? ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಎಲ್ಲವನ್ನು ಮೀರಿದ ಬೆಲೆ। यानी मनुष्य को बचाने के लिए पेड़ बहुत इंपॉर्टेंट है, यही सच है। ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ। ರೈಟ್ ದ ಆನ್ಸರ್ಸ್ ಇನ್ 3 to 4 ಸೆಂಟೆನ್ಸ್। ಮರವನ್ನು ಉಳಿಸಲು ಅಮೆರಿಕದ ವೃಕ್ಷ ಪ್ರೇಮಿಗಳು ಯಾವ ರೀತಿ ಸಂಧಿಸಿದರು? यानी पेड़ को बचाने के लिए ಅಮೆರಿಕ वाला लोग क्या क्या किए? ಮರವನ್ನು ಉಳಿಸಲು 1,00,000ಕ್ಕೂ ಹೆಚ್ಚಿನ ಡಾಲರ್ಗಳ ದೇಣಿಗೆ ನೀಡಿದ್ದಾರೆ। ಅಮೆರಿಕದ ವೃಕ್ಷ ಪ್ರೇಮಿಗಳು ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ, यानी कि उन्होंने $1,00,000 से ऊपर पैसा कलेक्ट किया और उसके बाद जो पेड़ को उगाने वाले जो बहुत पेड़ को पसंद करने वाले पूर्ण आरोग्य लभिसलेंदु हारೈಸಿದರು। उसका वो पेड़ को ट्रीटमेंट करने का शुरू किया। ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಿದ್ದಾರೆ। यानी कि पेड़ को प्रे करके भगवान से पेड़ के पास चिट रखते थे। ಮರಕ್ಕೆ ದೀರ್ಘಾಯುಷ್ಯ ಕೋರಿ ಪ್ರಾರ್ಥನೆ ಸಲ್ಲಿಸಿದರು। यानी कि वो प्रे कर रहे थे। ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿದ್ದ ಮರ ತೆಗೆಯಲು ಏಕೆ ಪ್ರಯತ್ನಿಸಿದರು? ಬೆಂಗಳೂರು में जो था वो आदमी अपना घर का सामने का पेड़ क्यों काटना चाहता था? ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಹಳೆಯ ಆಲದ ಮರ, ಬೆಂಗಳೂರು ಮಹಾನಗರ ಪಾಲಿका में एक पुराना पीपल का पेड़ था। ಅದರ ಪಕ್ಕದಲ್ಲಿ ಗಣ್ಯ ವ್ಯಕ್ತಿಯೊಬ್ಬರ ಮನೆ, उसके बाद बाजू में ही एक पॉलिटिशियन का घर था। ಆ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು उस पेड़ से मुझे मुश्किल हो रहा है करके ಆ ಪ್ರಭಾವಿ ಗಣ್ಯರು ದೂರು ಸಂಬಂಧಪಟ್ಟ ಆಡಳಿತ ಅವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ। यानी कि वो कंप्लेंट करता है और वो नगर पालिका में उसको काटने को सोच रहे हैं। ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಂತಕವಾಗಿ ನಡೆಯುತ್ತಿದೆ? यानी भारत में पेड़ पौधों को कैसा लोग बहुत ज्यादा काट रहे हैं। ಭಾರತದಲ್ಲಿ ಮರಗಳನ್ನು ಕಡಿಯುವುದು ಕಾನೂನು ವಿರೋಧವಾಗಿದ್ದರೂ ಎಂದಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ। यानी एक्चुअली इंडिया में भी पेड़ काटना मना है, लेकिन हमारा लोग क्या करते हैं? पेड़ काटते हैं। ಕೆಲವು ಕೊಲೆಗಳು ನೇರವಾಗಿ ಬಹಿರಂಗವಾಗಿ ನಡೆಯುತ್ತದೆ। कुछ लोग सीधा सीधा काट लेते हैं, कुछ लोग छुपा के काटते हैं।
ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ नित्य ನೋಡುತ್ತಿದ್ದೇವೆ. ಮತ್ತೆ ಕೆಲವು यानी रोड्स बनाने के लिए हम देखते हैं तो पेड़ काट के फिर वहां पे रोड बनाया जाता है. ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತದೆ. ಕುछ लोग ऐसा छुप छुपा के पेड़ काटते हैं. ಮೊದಲು ಸ್ವಲ್ಪ ತೊಗಟೆ ತೆಗೆದು ಆಮೇಲೆ ಚೆಕ್ಕೆ ಕೆತ್ತು ಸೊಪ್ಪು ಕಿತ್ತು ಕೊಂಬೆ ಕಡಿದು निदानವಾಗಿ ಮರಗಳನ್ನು ಸಾಯಿಸುತ್ತಾರೆ. वो लोग क्या करते हैं पहले उसका ऊपर का क्या बोलते हैं क्या ब्रांचेस कट करेंगे उसके बाद उसका पत्ते काट के धीरे धीरे काट लेते हैं. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ಹೌ ಟು ರೈಟ್ ಆನ್ಸರ್ಸ್ ಇನ್ 8 to 10 ಸೆಂಟೆನ್ಸ್. ಆರೋಗ್ಯವಂತ ಮರ ಒಂದು ಬೆಲೆ ಏನೆಂಬುದು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? यानी कि आरोग्यवंत यानी कि हेल्दी पेड़ कैसा रहता है करके विज्ञानी बोलते हैं. ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದು ವಿಜ್ಞಾನಿಯೊಬ್ಬರು ಓಕೆ ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಮರ ಒಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಲ ಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2 ಲಕ್ಷ. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದು 3 ಲಕ್ಷ. ಆಹಾರ ಹಾಗೂ ಗೊಬ್ಬರ ಬೆಲೆ 1/2 ಲಕ್ಷ. ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಮೇಲೆ ಬೆಲೆ ಏನಾಗುತ್ತದೆ ಎಂಬುದು ಲೆಕ್ಕ ಹಾಕಿಕೊಳ್ಳಬಹುದು. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಬೆಲೆ. यानी कि बिना पेड़ का हम लोग जी नहीं सकते. यदि आपको पेड़ में कितने भी आप काट के बेचने जाओगे तो कितना भी आप उसको पैसे में बेच सकते हो, क्योंकि एक्चुअली अपना पेड़ अपने को क्या देता है, ऑक्सीजन देता है. और मट्टी को यहाँ पे वही लिखा है, बारिश आने पे मट्टी को पकड़ के रखता है. और पानी अंदर जाने के बाद उसमें अंतर्जल यानी कि पानी आता है. बहुत सारा चीजें गोबर बेले और बहुत सारा चीजें है जो हमको पेड़ से मिलता है. वो सारा चीजों को हम लोग पैसे के रूप से नहीं देख सकते हैं. इट्स अ वेरी वेरी इंपॉर्टेंट. पेड़ बहुत बहुत इंपॉर्टेंट है. ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೆರಿಕದ ಜನರ ನಡುವಿನ ಇರುವ ವ್ಯತ್ಯಾಸ. यानी कि क्या क्या डिफरेंट है इंडियंस और अमेरिकन में पेड़ पौधों के बारे में. ಅಮೆರಿಕದ ಪ್ರಜೆ ಪಾಲ್ಕೆನನ್ ಎಂಬುವರು 500 ವರ್ಷಗಳ ಹಳೆಯ ಮರವೊಂದನ್ನು ಕೊಂದು ಅಪರಾಧಕ್ಕೆ 9 ವರ್ಷ ಸಜೆ, $1,000 ದಂಡವನ್ನು ಕಟ್ಟಬೇಕಾಯಿತು. ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಆ ಮರದ ಆರೋಗ್ಯಕ್ಕಾಗಿ ಮರದ ಬುಡದಲ್ಲಿ ಶುಭಾಶಯಗಳ ಪತ್ರವನ್ನಿಟ್ಟು ಮರಕ್ಕೆ ದೀರ್ಘಾಯಸ್ಸು ಕೋರಿ ಸಲ್ಲಿಸಿದರು. ಅಮೆರಿಕವನ್ನು ಉಳಿಸಲು ಆಸ್ಟಿನ್ ನಗರ ಪಾಲಿಕೆ 1 ವರ್ಷ $1 ಲಕ್ಷ ದೇಣಿಗೆ ಬಂದಿದೆ. भारत यानी कि अमेरिका में वो लोग कैसा पेड़ को बचाना चाहे और भारत में क्या हो रहा था. ಭಾರತದ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಹಳೆಯ ಆಲದ ಮರದ ಪಕ್ಕದಲ್ಲಿ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಆ ಮರದಿಂದ ನಮಗೆ ತೊಂದರೆಯಾಗುತ್ತದೆ ಎಂಬುದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಇಷ್ಟರಲ್ಲಿಯೇ ಕಡಿದಿದ್ದರೆ ಆಶ್ಚರ್ಯವೇನೂ ಇಲ್ಲ. ಇನ್ನು 200 ವರ್ಷಗಳ ಸಂಸ್ಕೃತಿಯ ಇತಿಹಾಸವಿರುವ ಅಮೆರಿಕದಲ್ಲಿ ಸಾಯುತ್ತಿರುವ ಮರಗಳು ಉಳಿಸಲು ಪ್ರಾರ್ಥಿಸಿದರೆ ಯಾರಿಗೂ ತೊಂದರೆಯಾಗುತ್ತಿದೆ ಎಂದು ಅನೇಕ ಕಾಲ ಬದುಕಬಹುದಾದ ಮರವನ್ನು ಕಡಿಯಲು ಮುಂದಾಗುತ್ತಿದ್ದಾರೆ. 2000 ವರ್ಷಗಳಿಗೂ ಮಿಕ್ಕಿ ಸಂಸ್ಕೃತಿಯ ನಮ್ಮ ದೇಶದಲ್ಲಿ ಅಮೆರಿಕದವರಿಗೆ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ನಮ್ಮಲ್ಲಿ ಇಂದಾದರೆ ಸಾಕು ಎಂಬ ಭಾವನೆ ಇದೆ. ಸಂದರ್ಭದೊಡನೆ ವಿವರಿಸಿ. ಕಿಸ್ನೆ ಕಿಸ್ ವಕ್ತೆ ಕಹ. ಮರದ ಬುಡದಲ್ಲಿ ಶುಭಾಶಯಗಳ ಪತ್ರಗಳನ್ನು ನೀಡುತ್ತಾರೆ. ಈ ವಾಕ್ಯವನ್ನು ಆಮ ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಹೇಳಿಕೋ ದಿಸ್ ಮಚ್ ಇಸ್ ಇನಫ್. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. हमारा इंडिया में पेड़ काटने
जो काटते हैं ना, इट्स अ नार्मल. ಆ ಈ ವಾಕ್ಯವನ್ನು ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಹೇಳುತ್ತಾರೆ ಮರ ಕತ್ತರಿಸುವುದರ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದ ಸಾಧ್ಯವಿಲ್ಲ. यानी कि हम लोगों को बचाने के लिए पेड़ बहुत ಇಂಪಾರ್ಟೆಂಟ್ है. ಈ ವಾಕ್ಯವನ್ನು ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ಕೆ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ಕೆ ಒಂದು ಮರ ಬೆಲೆ ಪಾಠದಿಂದ ಆರಿಸಲಾಗಿದೆ. ಮರ ಈ ಮ ಆ, ಉಳ್ ಈ ಮರಗಳನ್ನು ಈ ಮಾತನ್ನು ಮರಗಳನ್ನು ಉಳಿಸಬೇಕೆಂಬ ಆಶಯದೊಂದಿಗೆ ಹೇಳುತ್ತಾರೆ. ವಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಸಮಾನಾರ್ಥಕ ಲಿಖना है. ಮರ यानी ವೃಕ್ಷ, ತರು ಪೇಡ್, ಭೂಮಿ ಇಳೆ, ಧರಣಿ, ದೇಣಿಗೆ यानी ಚಂದ, ವಂತಿಗೆ, ಸಜೆ यानी ಶಿಕ್ಷೆ ಯಾ ದಂಡನೆ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ. ನ್ಯೂ ಕನ್ನಡ ಅಂಡ್ ಓಲ್ಡ್ ಕನ್ನಡ. ವರ್ಷ ಇಸ್ ದ ವರುಷ, ದೃಷ್ಟಿ ಇಸ್ ದ ದಿಟ್ಟೆ, ಆಶ್ಚರ್ಯ ಇಸ್ ದ ಅಚ್ಚರಿ. जिन्होंने भी